ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು IPL 2025 RCB ತಂಡದ ನಾಯಕ ಯಾರು ಅಂತ ಬಿಗ್ ಅನೌನ್ಸ್ಮೆಂಟ್ ಇದೆ 11:15. ಸೊ ಯಾರು ಆಗ್ತಾರೆ ನಮ್ಮ ಪ್ರಕಾರ ಅಂತ ಒಂದು ಪ್ರಿಡಿಕ್ಷನ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಸೊ ಗೈಸ್, ಒಟ್ಟಿನಲ್ಲಿ ಈಗ ಎರಡು ಹೆಸರು ಕೇಳಿ ಬರ್ತಾ ಇರೋದು ಯಾವ್ದಪ್ಪ ಅಂತಂದರೆ, ಒಂದು ವಿರಾಟ್ ಕೊಹ್ಲಿ, ಇನ್ನೊಂದು ರಜತ್ ಪಟಿದಾರು. ಸೊ ನಮಗನ್ಸಿಗೆ ಏನಂತಂದರೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಬೇಕು. ಯಾಕಂದರೆ ಆ ಅಂಗರ್ನೆಸ್ ಮತ್ತೆ ರಿಟರ್ನ್ ಬಂದರೆ ವಿರಾಟ್ ಕೊಹ್ಲಿ ಅವರು ಆಸ್ ಅ ಲೀಡರ್ಶಿಪ್ ಬಂತು ಅಂತಂದರೆ ಟೀಮ್ನ ಎಲ್ಲಿಗೋ ತೊಗೊಂಡು ಹೋಗ್ತಾರೆ ಅವರು. ಆ್ಯಂಡ್ ಎಸ್ಪೆಷಲಿ ಅವರ ಪರ್ಫಾರ್ಮೆನ್ಸ್ ಕೂಡ ಪೀಕಿಗೆ ಬರುತ್ತೆ. ಈ ಪೀಕಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ತುಂಬ ಬಾಲ್ಸ್ಗಳನ್ನ ತೊಗೊಂಡು T20 ಅಂತ ಬಂದಾಗ ಲೈಕ್ ಬಾಲ್ಸ್ನ ಕಮ್ಮಿ ತೊಗೊಂಡು ಸ್ಟ್ರೈಕ್ ಮಾಡುವಂಥ ಎಬಿಲಿಟಿ ಇರೋದು ಅವ್ರಿಗೊಬ್ರಿಗೇನೆ. ಆ್ಯಂಡ್ ಮೋರ್ ಓವರ್ ಈ ಲೀಡರ್ಶಿಪ್ ಬಂತು ಅಂತಂದರೆ ಇನ್ನೂ ಚೆನ್ನಾಗಿ ಆಡ್ತಾರೆ, ಇನ್ನೂ ಚೆನ್ನಾಗಿ ತಂಡನ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಸೊ ಗೈಸ್, ನಿಮ್ಗೆ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಬೇಕಾ, ಇಲ್ಲ ಯಂಗ್ ಎನರ್ಜೆಟಿಕ್ ರಜತ್ ಪಟಿದಾರ್ ಅವರು? ನನ್ನ ಪ್ರಕಾರ ರಜತ್ ಪಟಿದಾರ್ಗೆ ಕೊಡೋದಕ್ಕೆ, ಯಾಕಂದ್ರೆ ಅವ್ರಿಗೆ ಇನ್ನೂ ಇವಾಗ ತಾನೇ ಲೈಕ್ ನಮ್ಮ RCB ತಂಡಕ್ಕೆ ಜಾಯ್ನ್ ಆಗಿದ್ದಾರೆ. ಅಂದರೆ ಸ್ವಲ್ಪ ಒಂದು 2-3 ವರ್ಷಗಳು ಆಡಿದ್ದಾರೆ. ಸೊ ಇನ್ನೂ ಒಂದು 2-3 ವರ್ಷಗಳು ಆದಮೇಲೆ ಅವ್ರಿಗೆ ಮೇ ಬಿ ಕ್ಯಾಪ್ಟನ್ಶಿಪ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಆ್ಯಂಡ್ ಇನ್ನೊಂದು ವೇಲ್ ನೋಡ್ತಾ ಇದ್ರೆ ಹೊಸ್ದಾಗಿ ಜಾಯ್ನ್ ಆಗಿರೋ ನಮ್ಮ ಟೀಮ್ಗೆ ಸಾಲ್ಟ್ ಅವ್ರಿಗೆ ಕೊಡ್ಬೋದು ಅಂತ ತುಂಬ ಮಾಹಿತಿಗಳು ಬರ್ತಾ ಇದೆ. ಸೊ 3 ಜನ ಅಂದರೆ ಈಗ ಪ್ರೆಸೆಂಟಲ್ಲಿ ಆ್ಯಕ್ಚುಲಿ ಲೈಕ್ ಸಾಲ್ಟ್ ಅವರು ಕೂಡ ವೈಸ್ ಕ್ಯಾಪ್ಟನ್ ಆಗಿದ್ರು. ಬಟ್ ಇವಾಗ ಸದ್ಯಕ್ಕೆ ಇಲ್ಲ, ವೈಸ್ ಕ್ಯಾಪ್ಟನ್ ಇಲ್ಲ. ಬಟ್ ಸ್ಟಿಲ್ ಫಾರ್ಮಲ್ಲಿ ಇದ್ದಾರೆ ಗುರು. ಒಳ್ಳೊಳ್ಳೆ ಈ T20 ಲೈಕ್ ಇಂಡಿಯಾ ಮೇಲೆ ಮ್ಯಾಚ್ ಆಡಿದ್ರಲ್ಲ, ಅದರಲ್ಲೂ ಸ್ವಲ್ಪ ಫ್ಲಾಪ್ ಆದರು. ಬಟ್ ಅದಾದ್ಮೇಲೆ ಮತ್ತೆ ಬ್ಯಾಂಗ್ ಅಂತ ಬಂದರು. ODIದಲ್ಲೂ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಮನುಷ್ಯ ಒಂಥರ ಸ್ಫೋಟಕ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಒಂದು 5-10 ಬಾಲ್ಗೆಲ್ಲ ಮತ್ತೆ ಪಟ್ ಅಂತ ಹೊಡಿತಾನೆ ಇರ್ತಾರೆ. ಸೊ ಗೈಸ್, ಏನು ಅನಿಸುತ್ತೆ ನಿಮಗೆ, ಯಾರು ಕ್ಯಾಪ್ಟನ್ ಆಗ್ಬೋದು? ಆ್ಯಂಡ್ 4 ಜನನೂ ಕೂಡ ಇದ್ದಾರೆ ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಕಂಟೆಂಟ್ರಲ್ಲಿ. ಯಾರದು ಅಂತಂದರೆ ವಿರಾಟ್ ಕೊಹ್ಲಿ ಅವರು, ಲೈಕ್ ಆಮೇಲೆ ಲಿಯಮ್ ಲಿವಿಂಗ್ಸ್ಟೋನ್ ಅವರು ಇದ್ದಾರೆ, ರಜತ್ ಪಟಿದಾರ್ ಇದ್ದಾರೆ, ಆ್ಯಂಡ್ ಫಿಲ್ ಸಾಲ್ಟರ್ ಇದ್ದಾರೆ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಗೈಸ್, ಈ 4 ಜನದಲ್ಲಿ ನನಗನ್ಸಿದ್ದು 60% ವಿರಾಟ್ ಕೊಹ್ಲಿ ಅವರೇ. ಯಾಕೆ 60% ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ವಿರಾಟ್ ಕೊಹ್ಲಿ ಅವರು ತುಂಬ ಸತಿ ಏನು ಅನ್ಕೊಳ್ತಾರೆ ಅಂತಂದರೆ ಲೀಡರ್ಶಿಪ್ ಲಾಸ್ಟ್ ಇಯರ್ ತೊಗೊಳ್ಬೋದಾಗಿತ್ತು, ಬಟ್ ಅವ್ರು ಸ್ಟಿಲ್ ತೊಗೊಂಡಿಲ್ಲ. ಆ್ಯಂಡ್ ಇವಾಗ ಕೂಡ ಸುಮ್ಮನೆ ಇದ್ದಾರೆ. ಬಟ್ ಇವಾಗ ನಮಗೆ ಆಸ್ ಅ ಲೀಡರಾಗಿ ನೋಡಬೇಕು ಅಂತ ಬಂದಾಗ ಒಬ್ಬರೇ ಕಾಣಿಸ್ತಾ ಇರೋದು ವಿರಾಟ್ ಕೊಹ್ಲಿ ಅವರು. ಸೊ ನನಗನ್ಸಿದ್ದು ಲೈಕ್ RCB ಮ್ಯಾನೇಜ್ಮೆಂಟ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರು ಬೇಡ ಅಂತಲೇ ಹೇಳಿರ್ತಾರೆ. ಆಲ್ರೆಡಿ ನನ್ನ ಕ್ಯಾಪ್ಟನ್ಸಿ ನಾನು ಆಲ್ರೆಡಿ ತುಂಬ ಬಿಟ್ಬಿಟ್ಟಿದ್ದೀನಿ, ಆ ಫೇಸಿಂದ ಮುಂದೆ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲ ಗುರು, ನೀನು ಆ್ಯಕ್ಚುಲಿ ಬರಲೇಬೇಕು. RCBಗೆ ನೀನು ಕ್ಯಾಪ್ಟನ್ ಆಯಿತು ಅಂತಂದರೆ ನಮ್ಮ ಫ್ಯಾನ್ ಬೇಸ್ ಅನ್ನೋದೇನಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಜೋಶ್ ಬರುತ್ತೆ ನಮಗೆ. ಆ್ಯಂಡ್ ಆ್ಯಸ್ ಅ ಕ್ಯಾಪ್ಟನಾಗಿ ನೀವು ಮುಂದೆ ಬಂತು ಅಂತಂದರೆ ಎಲ್ಲರೂ ಕೂಡ ನಿಮ್ಮ ಮಾತನ್ನ ಕೇಳ್ತಾರೆ. ಕ್ಯಾಪ್ಟನ್ ಅಂತಂದರೆ ಲೈಕ್ ಓನ್ಲಿ ಸ್ಕಿಲ್ಸ್ ಅಂತ ರಿಕ್ವೈರ್ಮೆಂಟ್ ಇರಲ್ಲ, ಬಟ್ ಟೀಮ್ ಒಳಗಡೆ ಯಾವ ರೀತಿ ಅವರು ನಡ್ಸ್ಕೊಂಡು ಹೋಗ್ತಾರೆ ಆ್ಯಂಡ್ ಎಲ್ಲರ ಮಾತು ಕೂಡ ಕೇಳಬೇಕಲ್ವಾ. ಸೊ ವಿರಾಟ್ ಕೊಹ್ಲಿ ಅವರ ಮಾತು ಎಲ್ಲರೂ ಕೂಡ ಕೇಳ್ತಾರೆ. ಸೊ ಹೋಪ್ ದಟ್ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗ್ತಾನೆ ಅಂತ. ಆ್ಯಂಡ್ ನಿನ್ನೆ ಕೂಡ ಒಂದು ಪೋಸ್ಟ್ ಬಿಟ್ಟಿದ್ದಾರೆ RCB ಇನ್ಸ್ಟಾಗ್ರಾಮ್ ಒಂದು ಅಕೌಂಟಿಂದ. ಸೊ ಆ ಒಂದು ಲೈಕ್ ಪೋಸ್ಟಲ್ಲಿ ಏನಿದೆ ಅಂತಂದರೆ ರೂಮರ್ಸ್ ಎಲ್ಲ ನಿಜ ಆಗ್ಬೋದಾ ಅಂತ ಕೂಡ ಬಿಟ್ಟಿದ್ದಾರೆ. ಬಟ್ ಆ ಒಂದು ಟಿ ಶರ್ಟಲ್ಲಿ ಒಂದು ಅಬ್ಸರ್ವ್ ಮಾಡೋದೇನಂತಂದರೆ ಒಂದು ಪೂಮಾ ಲೈಕ್ ಬ್ರ್ಯಾಂಡ್ದು ಲೋಗೋ ಇದೆ. ಆ್ಯಂಡ್ ಈ ಕಡೆ ಲಾಯಲ್ಟಿ ಆ್ಯಂಡ್ ರಾಯಲ್ಟಿ ಅಂತಿದೆ. ಸೊ ಮೇ ಬಿ ನನ್ನ ಪ್ರಕಾರ ಪೂಮಾ ಜಾಸ್ತಿ ಯೂಸ್, ಯಾಕಂದರೆ ಲಾಯಲ್ಟಿ ಅಂತ ಯೂಸ್ ಮಾಡ್ತವ್ರೆ ವಿರಾಟ್ ಕೊಹ್ಲಿ ಅವರು. ಪೂಮಾ ಬ್ರ್ಯಾಂಡ್ ಅವರು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಲಾಯಲ್ಟಿ ಆ್ಯಂಡ್ ಅಂತ ಯೂಸ್ ಮಾಡಿದ ವರ್ಡ್ ವಿರಾಟ್ ಕೊಹ್ಲಿ ಅವರೇ. ಸೊ ನನಗೆ ಅನಿಸ್ತಾ ಇರೋದು ವಿರಾಟ್ ಕೊಹ್ಲಿ ಅವರೇ ಆಗ್ತಾರೆ ಅಂತ. ಸೊ ಹೋಪ್ ದಟ್ ನಿಜ ಆಗಲಿ. ಆ್ಯಂಡ್ ಇವತ್ತು 11:15 ಗೊತ್ತಾಗುತ್ತೆ. ಆ್ಯಂಡ್ ಅದು ಬಂದುಬಿಟ್ಟು ಸ್ಟಾರ್ ಸ್ಪೋರ್ಟ್ಸಲ್ಲೂ ಕೂಡ ಲೈಕ್ ನೋಡ್ಬೋದು ನೀವು ಯಾರು ಎತ್ತಕತೆ ಅಂತ. ಇಲ್ಲಾಂದರೆ ನಾವೇ ಕೂಡ ವೀಡಿಯೋಗಳನ್ನ ಆಮೇಲೆ ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ತೀವಿ. ಎಸ್. ಸೊ ಗೈಸ್, ಇದಾಗಿತ್ತು ನಮ್ಮ ಪ್ರಕಾರ. ಯಾರಾಗ್ತಾರೆ ಅಂತಂದರೆ ವಿರಾಟ್ ಕೊಹ್ಲಿ ಯಾರು ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮ್ಮ ಪ್ರಕಾರ ಯಾರು ಆಗಬೇಕು ಆ್ಯಂಡ್ ಯಾಕೆ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.